ಗಮನಿಸಿದ್ರೆ ಇಡೀ ದಿನ ಬಾಂಗ್ಲಾ ಬೇಟೆ 3.0 ಶುರುವಾಯಿತು. ಆಗಿನಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿದ್ವಿ. ಈ ಸ್ಟಿಂಗ್ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಹುಲಿಮಂಗಲದಲ್ಲಿ ಈ ಬುಲ್ಡೋಸರ್ ಆಕ್ಷನ್ ತಗೊಳ್ಳೋದಕ್ಕೆ ಶುರು ಮಾಡಿದೆ. ಬೆಳಗ್ಗೆ ಸುದ್ದಿ, ನಿರಂತರ ಫಾಲೋ ಅಪ್, ಮಧ್ಯಾಹ್ನ ಇಂಪ್ಯಾಕ್ಟ್. ಇದು ರಿಪಬ್ಲಿಕ್ ಕನ್ನಡ ತನಿಖಾ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಬೆಳಗ್ಗಿನಿಂದಲೂ ಕೂಡ ನೀವು ಗಮನಿಸಿದ್ರೆ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ, ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದ್ವಿ. ಯಾರ ಜಾಗ, ಯಾರು ಕೊಟ್ಟಿದ್ದು, ಯಾರಿಂದ ಪಡ್ಕೊಂಡ್ರು, ಯಾವಾಗ ಬಂದ್ರು, ಎಲ್ಲಿನವರು, ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ವಿ. ಆ ನಂತರದಲ್ಲಿ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬುಲ್ಡೋಸರ್ಗಳು ಸದ್ದು ಮಾಡ್ತಾ ಇದೆ. JCB ಗರ್ಜನೆ ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿ ಪೊಲೀಸರು ಕೂಡ ಬಂದ್ರು, ಮಧ್ಯದಲ್ಲಿ ಪರಿಶೀಲನೆ ಮಾಡಿದ್ರು. ಯಾರಿದ್ರು ಇಲ್ಲಿ ಇಷ್ಟು ಸಮಯ ಟೆಂಟ್ ಹಾಕೊಂಡು ಮನೆ ಕಟ್ಕೊಂಡು ನಮ್ಮವರ ಜೊತೆ ನಮ್ಮವರಂತೆಯೇ ನಟಿಸ್ತಾ ಇದ್ದಂಥ ಆ ಬಾಂಗ್ಲಾದ ವಲಸಿಗರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ರು ಪೊಲೀಸರು. ಈಗ JCB ಗರ್ಜನೆ ಮಾಡ್ತಾ ಇದೆ. ಅಲ್ಲಿ ಅಕ್ರಮವಾಗಿ ನಿರ್ಮಿಸಿಕೊಂಡಿದ್ದಂಥ ಈ ಶೆಲ್ಟರ್ಗಳನ್ನೆಲ್ಲವನ್ನು ಕೂಡ ಈಗ JCB ಪುಡಿ ಪುಡಿ ಮಾಡ್ತಾ ಇದೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರ ತೆರವು ಕಾರ್ಯಾಚರಣೆ ನಡೀತಾ ಇದೆ. ನಮ್ಮ ವರದಿಯ ಬಳಿಕ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ಹುಲಿಮಂಗಲ ಪೋಡು ಗ್ರಾಮದಲ್ಲಿ ಬಾಂಗ್ಲಾದೇಶಿಗರು ವಾಸವಿದ್ರು. ಈಗ JCB ಮೂಲಕ ಈ ಅಕ್ರಮ ವಲಸಿಗರ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈಗಾಗಲೇ ಸ್ಥಳದಲ್ಲಿ ಪೊಲೀಸರು ಕೂಡ ಇದ್ದಾರೆ. ಅಕ್ರಮ ವಲಸಿಗರ ವಿಚಾರಣೆ ನಡೆಸ್ತಾ ಇದ್ದಾರೆ. ಅಲ್ಲಿ ಒಂದಷ್ಟು ಅಕ್ರಮ ವಲಸಿಗರಿದ್ರು, ಅವ್ರು ವಿಚಾರಣೆ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇರ್ಬೋದು, ಆದರೆ ಡಾಕ್ಯುಮೆಂಟ್ಸ್ ವೆರಿಫೈ ಆಗಬೇಕಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು. ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯಿಂದ ಇದೀಗ ಜಾಗದ ಮಾಲೀಕ ಎಚ್ಚೆತ್ತುಕೊಂಡು ಈ ಒಂದು ಭಾಗದಲ್ಲಿ ನೋಡ್ತಿರಬಹುದು. ಇದೇ ಒಂದು ಭಾಗದಲ್ಲಿ ಒಂದ್ ಕಡೆ ಅಕ್ರಮವಾಗಿ ಬಾಂಗ್ಲಾದವರು ಇದೇ ಮನೆಯಲ್ಲಿ ಟೆಂಟಲ್ಲಿ ಇದ್ರು. ಇದೇ ಮನೆಯನ್ನ ಇದೀಗ JCB ಮುಖಾಂತರ ಜಾಗದ ಮಾಲೀಕ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ನೋಡ್ತಿರಬಹುದು. ಎಲ್ಲ ಪುಡಿ ಪುಡಿ ಈ ಒಂದು ಟೆಂಟನ್ನ ಫುಲ್ ಪುಡಿ ಪುಡಿ ಮಾಡ್ತಿದ್ದಾನೆ. ಎಲ್ಲ ಒತ್ತುವರಿಯನ್ನ ಅಂದ್ರೆ ತೆರವು ಕಾರ್ಯಾಚರಣೆ ಆರಂಭವಾಗಿದೆ JCB ಮುಖಾಂತರ. ಯಾಕಂದ್ರೆ ಇದೇ ಮನೆಯಲ್ಲಿ ಇದ್ರು. ಹೀಗಾಗಿ ಒಂದ್ ಕಡೆ ಹಿಂದೂಪರ ಸಂಘಟನೆಗಳು, ಒಂದ್ ಕಡೆ ಪೊಲೀಸರು ಬಂದು ಎಲ್ಲವನ್ನ ಪರಿಶೀಲನೆ ಮಾಡಿದ್ರು. ಸದ್ಯಕ್ಕೆ ನೋಡ್ತಿರಬಹುದು ತೆರವು ಕಾರ್ಯಾಚರಣೆ ಆಗಿದೆ. ಈ ಒಂದು ಟೆಂಟ್ ಅಲ್ಲಿ ಸುಮಾರು ಜನ ಬಾಂಗ್ಲಾದೇಶರು ಇದ್ರು. ಹೀಗಾಗಿ ರಿಪಬ್ಲಿಕ್ ಕನ್ನಡ ಬೆಳಗ್ಗಿಂದ ವರದಿ ಮಾಡಿತ್ತು. ಸದ್ಯ ಇದೀಗ ಈ ಒಂದು ಮನೆಯನ್ನ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಯಾಕಂದ್ರೆ ಸುತ್ತಮುತ್ತ ಬಾಂಗ್ಲಾದೇಶರು ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ಬೇರೆ ಬೇರೆ ಶೆಡ್ಗಳಲ್ಲಿ ಇದ್ದಾರೆ. ಪೊಲೀಸರು ಪರಿಶೀಲನೆ ಮಾಡಬೇಕಾಗತ್ತೆ. ಮತ್ತೊಂದ್ ಕಡೆ ಜಾಗದ ಮಾಲೀಕರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಅಕ್ರಮವಾಗಿ ಬಾಂಗ್ಲಾದವರಿಗೆ ಜಾಗವನ್ನ ನೀಡಬಾರದು. ಒಂದ್ ಕಡೆ ನೀಡಿದ್ರೆ ಒಂದ್ ಕಡೆ ಕೇಸ್ ದಾಖಲೆ ಮಾಡ್ತೀವಿ ಅಂತ ಒಂದ್ ಕಡೆ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೀಗ ಈ ಒಂದು ಜಾಗವನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ರಿಪಬ್ಲಿಕ್ ಕನ್ನಡ ವರದಿ ನಂತರ ಎಚ್ಚೆತ್ತುಕೊಂಡಿದ್ದಾರೆ. ಪೊಲೀಸರು ಬಂದು ವಶಕ್ಕೆ ಪಡೆದುಕೊಂಡಿದ್ದಾರೆ ಮೂವರನ್ನ. ಇದೀಗ ಜಾಗದ ಮಾಲೀಕ ಈ ಒಂದು ಮನೆಯನ್ನ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅಕ್ರಮವಾಗಿ ಇರಿದ್ದವರು, ಅಕ್ರಮವಾಗಿ ಈ ಒಂದು ಟೆಂಟ್ ಅಲ್ಲಿ ಇದ್ದವರು ಇದೀಗ ಈ ಒಂದು ಟೆಂಟ್ ಅನ್ನ, ಇಲ್ಲಿ ಸುತ್ತಮುತ್ತ ಮನೆಗಳನ್ನ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ದೃಶ್ಯಗಳನ್ನ ನೋಡ್ತಿರ್ಬೋದು. ಯಾಕಂದ್ರೆ ಇದು ದೇಶಕ್ಕೆ ಮಾರಕ. ಇವರು ಅಕ್ರಮವಾಗಿ ನುಸುಳಿಕೊಂಡು ಇಂಡಿಯಾಕ್ಕೆ ಬಂದಿದ್ದಾರೆ, ಬಾರ್ಡರ್ ಕ್ರಾಸ್ ಮಾಡಿದ್ದಾರೆ. ಇಂಥವ್ರು ರಾಜ್ಯಕ್ಕೆ, ಹಳ್ಳಿಗೂ, ಜಿಲ್ಲೆಗೂ, ದೇಶಕ್ಕೂ, ಪ್ರತಿಯೊಂದಕ್ಕೂ ಯಾಕಂದ್ರೆ ಇದ್ರು ಅಪಾಯ. ಎಲ್ಲಿ ಅವಾಗ ಏನ್ ಮಾಡ್ತಾರೆ ಗೊತ್ತಾಗಲ್ಲ. ಸದ್ಯಕ್ಕೆ ಇದೀಗ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ ಅಕ್ರಮ ಬಾಂಗ್ಲಾದೇಶದವರ ಮನೆಯನ್ನ. ಅದಲ್ಲದೆ ಆ ಮೂವರು ಬಾಂಗ್ಲಾದೇಶದ ಪ್ರಜೆಗಳನ್ನ ಇದೀಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಂಗಲು ಪೋಡು ಎಂಬ ಗ್ರಾಮದಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶದವರು ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಬೆಳಗ್ಗೆಯಿಂದ ವರದಿ ಮಾಡಿತ್ತು. ಯಾಕಂದ್ರೆ ಢಾಕಾದಿಂದ ಬಂದಿದ್ದೇವೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಅಕ್ರಮವಾಗಿ ಬಾಂಗ್ಲಾದೇಶರು ಸ್ಪಷ್ಟನೆ ಕೊಟ್ಟಿದ್ರು. ಈ ಬಗ್ಗೆ ನಿರಂತರವಾಗಿ ಒಂದ್ ಕಡೆ ವರದಿ ಮಾಡಿತ್ತು. ಅದಾದ ನಂತರ ಪೊಲೀಸರು ಸ್ಥಳಕ್ಕೆ ಬಂದರು. ಅಕ್ರಮ ಬಾಂಗ್ಲಾದವರನ್ನ ವಶಕ್ಕೆ ಪಡೆದುಕೊಂಡ್ರು ಮೂವರನ್ನ. ಅದಾದ ನಂತರ ಜಾಗದ ಮಾಲೀಕ ಬಂದು ಈ ಒಂದು ವಿಷಯನ ಗೊತ್ತಾದಾಗ ಕೂಡಲೇ ಅವರ ತಪ್ಪು ಅರಿವಾಗಿ ಇದೀಗ
ಈ ಒಂದು ಜಾಗದಲ್ಲಿ, ಯಾಕಂದ್ರೆ ಈ ಒಂದು ಭಾಗದಲ್ಲಿ ಅಕ್ರಮವಾಗಿ ಬಾಂಗ್ಲಾದವರು ನೆಲೆ ಊರಿದ್ರು ಇದೇ ಟೆಂಟಲ್ಲಿ. ಅದೇ ಟೆಂಟ್ಗಳನ್ನ ಇದೀಗ ಜಾಗದ ಮಾಲೀಕ ಬಂದು ತೆರವು ಕಾರ್ಯ ಮಾಡಿ ಡೆಮೊಲೇಷನ್ ಮಾಡಿ ಎಲ್ಲ ಪೀಸ್ ಆಗಿದೆ. ಒಂದ್ ಕಡೆ 3 ಪೊಲೀಸರು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಇನ್ನು ಕೆಲವರು ಓಡಿ ಹೋಗಿದ್ದಾರೆ. ಅವರ ಪತ್ತೆಗೆ ಪೊಲೀಸರು ಮುಂದಾಗಬೇಕಾಗತ್ತೆ. ಎಲ್ಲಿಂದ ಬಂದಿದ್ದು, ಹೇಗೆ ಬಂದಿದ್ದು, ಯಾರು ನಿಮಗೆ ಇಲ್ಲಿಂದ ಕರ್ಕೊಂಡು ಬಂದಿದ್ದು. ಯಾಕಂದ್ರೆ ಇವರು ಆ ಬಾರ್ಡರ್ ಕ್ರಾಸ್ ಮಾಡೋ ಮುಖಾಂತರ ಬರ್ತಾರೆ. ಒಂದ್ ಕಡೆ ಕಾರ್ಡ್ಗಳ ಮುಖಾಂತರ, ಅಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಬರ್ತಾರೆ. ಅಲ್ಲಿ ಆಧಾರ್ ಕಾರ್ಡ್, ID ಕಾರ್ಡ್ ಎಲ್ಲವೂ ಸಿಗುತ್ತೆ ದುಡ್ಡು ಕೊಟ್ರೆ. ಇವರಿಗೆಲ್ಲ ಒಬ್ಬ ಬ್ರೋಕರ್ ಇದ್ದಾರೆ. ಆ ಬ್ರೋಕರ್ ಮುಖಾಂತರ ಅವರು ಇಲ್ಲಿಗೆ ಬೆಂಗಳೂರಿಗೆ ಬರ್ತಾರೆ ಟ್ರೈನ್ ಮುಖಾಂತರ. ಇಲ್ಲಿ ಬಂದು ಇಂಥ ಜಾಗವನ್ನು ಆಯ್ಕೆ ಮಾಡಿ ಕೊಡ್ತಾರೆ. ಇವರು ಕಸ ಆಯೋರು, ಇಲ್ಲಿಂದ ಬೇರೆ ಕಡೆ ಕಸವನ್ನು ಶಿಫ್ಟ್ ಮಾಡ್ತಾರೆ. ಇವ್ರದ್ದು ಇದೇ ಬಿಸ್ನೆಸ್. ಸದ್ಯಕ್ಕೆ ಇದೀಗ ಈ ಒಂದು ಟೆಂಟ್ ಇದಾರಲ್ಲ, ಈ ಒಂದು ಟೆಂಟ್ಗಳಲ್ಲಿ ಅಕ್ರಮವಾಗಿ ಬಾಂಗ್ಲಾದವರು ಇದ್ದರು. ಇದೇ ಟೆಂಟ್ಗಳನ್ನ ಇದೀಗ ತೆರವು ಕಾರ್ಯಾಚರಣೆವಾಗಿದೆ. ಇಲ್ಲಿ ಮಾತಾಡಿಸ್ತೀನಿ ನಾನು. ಇಲ್ಲಿ ಮಾಲೀಕ ಇದನ್ನ, ಮನೆಯ ಮಾಲೀಕ, ಜಾಗದ ಮಾಲೀಕ. ಸರ್, ಈಗ ತೆರವು ಕಾರ್ಯಾಚರಣೆ ಮಾಡಿದ್ರಿ, ನಿಮಗೆ ಹೇಗೆ ಅನಿಸುತ್ತಂತ? ಯಾಕಂದ್ರೆ ಅಕ್ರಮವಾಗಿ ಬಾಂಗ್ಲಾದವರು ಇಲ್ಲಿದ್ರು. ಒಂದ್ ಕಡೆ ಅಕ್ರಮವಾಗಿ ಇದು ದೇಶಕ್ಕೆ ಮಾರಕವಾಗಿತ್ತು, ತಪ್ಪು ಅರಿವಾಗಿದೆ. ಒಂದ್ ಕಡೆ ತೆರವು ಕಾರ್ಯಾಚರಣೆ ಮಾಡಿದ್ರಿ. ಸರ್ ಇವಾಗೆಲ್ಲ ಕ್ಲಿಯರ್ ಆಗಿದೆ ಅಲ್ಲ, ಇವಾಗೆಲ್ಲ ಮಾಡ್ಕೊಂತೀರಿ ಬಿಡಿ ಸರ್. ಎಲ್ಲ ಕ್ಲಿಯರ್ ಮಾಡಿಸ್ತಿದ್ದೀರಲ್ಲ, ಎಲ್ಲ ಮಾಡ್ಕೊಂತೀರಿ. ಈಗ ಇನ್ ಮುಂದೆ ಆದ್ರೂ ಎಚ್ಚೆತ್ಕೊಳ್ತಾರ? ಯಾರೆಲ್ಲ ಅಕ್ರಮ ಬಂದಿದ್ದಾರೆ ಮತ್ತೊಂದ್ ಕಡೆ ಚೆಕ್ ಮಾಡ್ತಾರೆ ಏನಾದ್ರು? ಸರ್ ಇಲ್ಲ ಸರ್, ಆ ಥರ ತಪ್ಪಂತ ಗೊತ್ತಾದ್ಮೇಲೆ ಯಾರು ಸರ್ ಮಾಡ್ತಾರೆ ಇನ್ನೊಂದು ಕಿತ? ಕ್ಲಿಯರ್ ಮಾಡ್ತೀರಿ, ಎಲ್ಲ ಕ್ಲಿಯರ್ ಮಾಡ್ತೀರಿ ಸರ್. ಓಕೆ, ಈಗ ಟೆಂಟ್ಗಳನ್ನ ತೆರವು ಕಾರ್ಯಾಚರಣೆ ಮಾಡಿದ್ರಿ. ಒಂದು 2 ವೀಕ್ಸ್ ಇಲ್ಲ 1.5 ವೀಕ್ ಟೈಮ್ ಕೊಡಿ ಸರ್, ಎಲ್ಲ ಕ್ಲಿಯರ್ ಮಾಡಿಸ್ತೀರಿ. ಕ್ಲಿಯರ್ ಮಾಡಿಸ್ಬಿಟ್ಟು ಎಲ್ಲ ವಿಡಿಯೋ ಕಳಿಸ್ತೀರಿ. ಎಸ್, ಇಲ್ಲಿ ಹಿಂದೂ ಮುಖಂಡರವ್ರು ಮಾತಾಡಿಸ್ತೀನಿ ಸರ್. ಒಂದ್ ಕಡೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿತ್ತು. ಇದೀಗ ತೆರವು ಕಾರ್ಯಾಚರಣೆ ಆಗಿದೆ. ಎಲ್ಲ ಮನೆಗಳ ಅಕ್ರಮ ಬಾಂಗ್ಲಾದವರ ಮನೆಗಳ ಸಂಪೂರ್ಣ ಮನೆಗಳ ಪೀಸ್ ಆಗಿದೆ. ಏನ್ ಹೇಳ್ತೀರಂತ? ರಿಪಬ್ಲಿಕ್ ಚಾನಲ್ಗೆ ಮೊದಲು ಧನ್ಯವಾದ. ಏನಿದ್ರು ಈ ಕ್ರೆಡಿಟ್ ನಿಮ್ಗೆ ಸಲ್ಲಬೇಕು. ಮೊದಲಿಗೆ ನೀವೇ ಧ್ವನಿ ಎತ್ತಿದವರು. ಬೆಳಗ್ಗೆ 8 ಗಂಟೆಯಿಂದ ನಿರಂತರವಾಗಿ ಲೈವ್ ಟೆಲಿಕಾಸ್ಟ್ ಮಾಡಿದ್ದೀರಾ. ಪ್ರತಿಯೊಂದನ್ನು ಇದಕ್ಕೆ ಸ್ಪಂದಿಸಿ ಮಾಲೀಕರಾಗಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅದಕ್ಕೆ ಕಾರಣ ಅಂದ್ರೆ ರಿಪಬ್ಲಿಕ್ ಟಿವಿ. ಮೊದಲಿಗೆ ರಿಪಬ್ಲಿಕ್ ಟಿವಿಗೆ ಧನ್ಯವಾದಗಳು ತಿಳಿಸ್ತೀವಿ. ಸಂವಿಧಾನದ ಒಂದು ಪಿಲ್ಲರ್ ಅಂತ ಅಂದ್ರೆ 4ನೇ ಪಿಲ್ಲರ್ ನೀವು ಮಾಧ್ಯಮದ ಧ್ವನಿ ಎತ್ತರು ಎಂಥ ಅಕ್ರಮವನ್ನು ಕೂಡ ಬಯಲಿಗೆಳಿಬಹುದು. ಆ ಕೆಲಸ ನೀವು ಮಾಡಿದಿರಾ. ವೀರೇಶ್, ನಿಮಗೂ ಕೂಡ ತುಂಬಾ ಧನ್ಯವಾದಗಳು. ನೈಟ್ ಅಂಡ್ ಡೇ ನಿದ್ಗೆಟ್ಟು ನಿಮ್ಮ ಕ್ಯಾಮ್ರಾಮನ್ಗೆ, ನಿಮ್ಮೆಲ್ಲರೂ ಕೂಡ ಡ್ರೈವರ್ಗೆ ಎಲ್ಲರೂ ಕೂಡ ತುಂಬಾ ಧನ್ಯವಾದಗಳು. ಎಕ್ಸ್ಪೆಷಲಿ ಮೀಡಿಯಾ ಅಂತ ಅಂದ್ರೆ ಒಂದು ನ್ಯಾಯ ದೊರಕಿಸ್ಕೊಡೋದು ನಮ್ಮ ದೇಶಪ್ರೇಮಿ ಚಾನಲ್. ತುಂಬ ಹೃದಯದ ಅಭಿನಂದನೆಗಳು. ಇನ್ನೂ ಹೆಚ್ಚು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಿ. ನಿಮ್ಮ ಜೊತೆ ನಾವಿರ್ತೀವಿ. ತುಂಬಾ ಖುಷಿಯಾದ ವಿಚಾರ. ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ನ್ಯೂಸ್ ಚಾನಲ್ಗೆ. ತುಂಬಾ ಕಷ್ಟಪಟ್ಟು ನಮಗೆ ತುಂಬಾ ಖುಷಿ ಆಯಿತು. ಅಕ್ರಮವಾಗಿ ನೆಲೆಸಿರೋ ಬಾಂಗ್ಲಾದೇಶರನ್ನ ನೀವು ನಮ್ಮ ದೇಶ ಬಿಟ್ಟು ತೊಲಗಿಸೋದಕ್ಕೆ ತುಂಬಾ ಖುಷಿ ಆಯಿತು. ತುಂಬಾ ಧನ್ಯವಾದಗಳು. ನಮಸ್ಕಾರ ರಿಪಬ್ಲಿಕ್ ಚಾನಲ್ ಅವರಿಗೆ. ನೋಡಿ, ಚಾನಲ್ ಅಂದ್ರೆ ರಿಪಬ್ಲಿಕ್ ತರಾನೇ ಎಲ್ಲಾನು ಒಂದು ಜವಾಬ್ದಾರಿಯಿಂದ ನಡ್ಕೋಬೇಕು. ಯಾಕಂದ್ರೆ ಕನ್ನಡ ಜನಕ್ಕೆ, ಭಾರತೀಯ ಜನಕ್ಕೆ ಎಲ್ಲಾ ಚಾನೆಲ್ಗಳಿಂದನೂ ಇವರು ಒಳ್ಳೆ ಒಂದು ಉತ್ತಮ ಉದಾಹರಣೆ ಇದೆ. ನಿಜವಾಗ್ಲೂ ಎಲ್ಲಾ ಚಾನೆಲ್ಗಳಿಗೆ ತರ ಮಾಡಬೇಕು. ಬಾಂಗ್ಲಾದೇಶಿ ಅನ್ನುವ ಅಕ್ರಮಗಾರನ ಓಡಿಸುವವರೆಗೂ ನಾವು ಇರಬಾರ್ದು. ನೋಡಿ, ಇವರು ಪಾಪ ಬೆಳಗ್ಗೆಯಿಂದ ತಿಂಡಿ ಕಾಫಿ ಇಲ್ಲದೆ ಬೆಳಗ್ಗೆಯಿಂದ ಇಲ್ಲೇ ಇದ್ದಾರೆ. ನೋಡಿ, ಇದೇ ತರನೇ ಎಲ್ಲ ಕೆಲಸ ಮಾಡಿ. ದಯವಿಟ್ಟು ಪ್ರತಿ ಕನ್ನಡಿಗರು ಇವರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಸ್, ಸದ್ಯಕ್ಕೆ ಇದೀಗ ಪೀಸ್ ಆಗಿದೆ ಸರ್. ಕನ್ನಡ ಅಂದ್ರೆ ರಾಷ್ಟ್ರೀಯವಾದಿ ಕನ್ನಡ ಅಂತ. ನಿಜಕ್ಕೂ ಇದು ಶ್ಲಾಘನೀಯ. ತುಂಬಾ ಧನ್ಯವಾದಗಳು ನಿಮಗೆ, ವೀರೇಶ್ ಮತ್ತು ತಂಡಕ್ಕೆ ತುಂಬಾ ಧನ್ಯವಾದಗಳು. ಜೈ ಶ್ರೀರಾಮ್. ಸದ್ಯಕ್ಕೆ ಮನೆಗಳು ಪೀಸ್ ಆಗಿದೆ. ಅವರ ಇರುವ ಮನೆಗಳು ಸಂಪೂರ್ಣ ಡೆಮೊಲೇಷನ್ ಆಗಿದೆ. 3 ಪೊಲೀಸರು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಓಡಿ ಹೋದವರನ್ನ ಪತ್ತೆಗೆ ಹಚ್ಚಬೇಕು ಪೊಲೀಸರು. ಎಲ್ಲಿ ಓಡಿ ಹೋಗಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ, ಯಾರು ಬ್ರೋಕರು, ಯಾರು ಮಾಲೀಕ, ಎಲ್ಲವನ್ನ ಪತ್ತೆ ಹಚ್ಚಿ ಅವರನ್ನ ಒದ್ದು ಒಳಗಾಗಬೇಕು. ಯಾರೆಲ್ಲ ಅಕ್ರಮವಾಗಿದ್ದಾರೆ ಅವರನ್ನ ಒದ್ದು ಅವರ ದೇಶಕ್ಕೆ ಓಡಿಸಬೇಕು ಎಂಬುದು ಒಂದು ಕಡೆ ಒತ್ತಾಯವಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.